ಇಡೀ ರಾತ್ರಿ ಮನೆಯಿಂದ ಹೊರಗೆ ಕಳೆದ ನಂತರ ಸಾವಿತ್ರಿಯವರು ಮನೆಯ ಹೊಸ್ತಿಲ ಮೇಲೆ ಕಾಲಿಡುತ್ತಿದ್ದಂತೆಯೇ ಅವರ ಮಗ ವಿಕಾಸ್ ಮತ್ತು ಸೊಸೆ ಕವಿತಾಳ ಕೋಪ ಸ್ಫೋಟಗೊಂಡಿತು. ಇಬ್ಬರೂ ಅವರ ಮೇಲೆ ಕೆಟ್ಟದಾಗಿ ಕಿರುಚುತ್ತಾ ಹೀಗೆಂದರು. ನೀವು ಇಡೀ ರಾತ್ರಿ ಹೇಳದೆ ಕೇಳದೆ ಮಾಯವಾಗಿದ್ರಿ. ನಿನ್ನೆ ನಾನು ನನ್ನೆಲ್ಲ ಗೆಳತಿಯರನ್ನು ಔತಣಕೂಟಕ್ಕೆ ಕರೆದಿದ್ದೆ ಮತ್ತು ನೀವು ಹೀಗೆ ಇದ್ದಕ್ಕಿದ್ದಂತೆ ಏನು ಹೇಳದೆ ಮನೆಯಿಂದ ಹೊರಟು ಹೋದ್ರಿ. ನನಗೆ ನಿಮ್ಮ ಚಾಲಾಕಿತನ ಚೆನ್ನಾಗಿ ಅರ್ಥವಾಗುತ್ತದೆ. ಇಷ್ಟೊಂದು ಜನರ ಅಡುಗೆ ಮಾಡಬೇಕಾಗಬಹುದು ಎಂಬ ಕಾರಣಕ್ಕೆ ಆ ಕೆಲಸದಿಂದ ತಪ್ಪಿಸಿಕೊಳ್ಳಲು ನೀವು ಕೆಲಸಗಳ್ಳರಾಗಿ ಮನೆಯಿಂದ ಓಡಿ ಹೋಗಿದ್ದೀರಿ. ನಿಮ್ಮ ಬುದ್ಧಿ ಕೆಟ್ಟಿದೆ. ಇಂದು ಸರಿಯಾಗಿ ಕೇಳಿಸಿಕೊಳ್ಳಿ. ಇನ್ನು ಮುಂದೆ ನೀವು ಈ ರೀತಿ ಹೇಳದೆ ಮನೆಯಿಂದ ಹೊರಗೆ ಹೋದರೆ ನನ್ನಷ್ಟು ಕೆಟ್ಟವರು ಯಾರೂ ಇರುವುದಿಲ್ಲ. ನಾನು ನಿಮ್ಮನ್ನು ಮತ್ತು ನಿಮ್ಮ ಎಲ್ಲ ಸಾಮಾನುಗಳನ್ನು ಮನೆಯಿಂದ ಹೊರಕ್ಕೆ ಎಸೆದು ಬಿಡುತ್ತೇನೆ. ಈಗ ಇಲ್ಲಿ ಮೂರ್ತಿಯಂತೆ ನಿಂತು ನನ್ನ ಮುಖ ನೋಡಬೇಡಿ. ಹೋಗಿ ಅಡುಗೆ ಮನೆಯಲ್ಲಿ ನಿನ್ನೆಯ ಎಂಜಲು ಪಾತ್ರೆಗಳ ರಾಶಿ ಬಿದ್ದಿದೆ. ಮೊದಲು ಅವುಗಳನ್ನು ತೊಳೆಯಿರಿ ಮತ್ತು ನಮಗೆಲ್ಲರಿಗೂ ಊಟಕ್ಕೆ ಏನಾದರೂ ಮಾಡಿ. ಇಷ್ಟು ಹೇಳಿ ಕವಿತಾ ತನ್ನ ಶಾಪಿಂಗ್ ಬ್ಯಾಗನ್ನು ಮೇಜಿನ ಮೇಲೆ ಜೋರಾಗಿ ಎಸೆದು ಸೋಫಾದ ಮೇಲೆ ಒರಗಿದಳು. ನಂತರ ಜೋರಾಗಿ ಕೂಗುತ್ತಾ ಹೇಳಿದಳು, ಅಮ್ಮ ಎಲ್ಲಿದ್ದೀಯಾ? ನನಗೊಂದು ಗ್ಲಾಸ್ ತಣ್ಣನೆಯ ನೀರು ತಗೊಂಡು ಬಾ. ಹೊರಗೆ ತುಂಬ ಬಿಸಿಲಿದೆ. ಇಡೀ ಮಾರುಕಟ್ಟೆ ಸುತ್ತಾಡಿ ನನ್ನ ಸ್ಥಿತಿ ಕೆಟ್ಟು ಹೋಗಿದೆ. ಕವಿತಾ ಸೋಫಾದ ಮೇಲೆ ಕಣ್ಣು ಮುಚ್ಚಿ 5 ನಿಮಿಷ ವಿಶ್ರಾಂತಿ ಪಡೆದಳು. ನೀರು ಬಾರದಿದ್ದಾಗ ಅವಳು ಕಿರಿಕಿರಿಗೊಂಡು ಕಣ್ಣು ತೆರೆದು ಕಿರುಚಿದಳು. ಏನು, ಈ ಮನೆಯಲ್ಲಿ ಯಾರಿಗೂ ಕಿವಿ ಕೇಳಿಸುವುದಿಲ್ಲವೇ? ನಾನು ನೀರು ಕೇಳಿ ಎಷ್ಟು ಸಮಯವಾಯಿತು? ಇದುವರೆಗೆ ನೀರು ಯಾಕೆ ಬರಲಿಲ್ಲ? ಕೋಣೆಯಿಂದ ಹೊರಬಂದ ಸಾವಿತ್ರಿಯವರು ಸೊಸೆಗೆ ಹೇಳಿದರು. ನೋಡಮ್ಮ, ನಾನು ನನ್ನ ಕೂದಲು ಬಾಚಿಕೊಳ್ಳುತ್ತಿದ್ದೆ. ಕೂದಲು ಬಾಚಿದ ನಂತರ ನೀರು ತರುತ್ತೇನೆ. ಇಲ್ಲದಿದ್ದರೆ ನೀನೇ ಅಡುಗೆ ಮನೆಗೆ ಹೋಗಿ ಕುಡಿ. ಇದನ್ನು ಕೇಳಿ ಕವಿತಾ ಸಿಟ್ಟಿನಿಂದ ಹೇಳಿದಳು. ಮುದುಕಿ, ನಿನ್ನ ಈ ಉದುರುವ ಕೂದಲಿನಿಂದ ನಾನು ಬೇಸತ್ತು ಹೋಗಿದ್ದೇನೆ. ಇಡೀ ಮನೆಯಲ್ಲಿ ನಿನ್ನ ಕೂದಲು ಹಾರುತ್ತಿರುತ್ತದೆ, ಎಲ್ಲೆಡೆ ಬಿದ್ದಿರುತ್ತದೆ. ನಿನ್ನ ಕೂದಲನ್ನು ಯಾವಾಗಲೂ ಕಟ್ಟಿಕೋ. ಕೋಣೆಯೊಳಗೆ ನಿಂತು ಕೂದಲು ಬಾಚಬೇಡ ಎಂದು ನಾನು ನಿನಗೆ 1000 ಬಾರಿ ಹೇಳಿದ್ದೇನೆ. ಕೂದಲು ಬಾಚಬೇಕಿದ್ದರೆ ಮೇಲೆ ಟೆರೆಸ್ಗೆ ಹೋಗು ಅಥವಾ ಮನೆಯಿಂದ ಹೊರಗೆ ಹೋಗಿ ಬಾಚಿಕೋ. ಈ ಮನೆಯೊಳಗೆ ನಿನ್ನ ಒಂದು ಬಿಳಿ ಕೂದಲು ಕೂಡ ಬೀಳಬಾರದು. ಊಟ ಮಾಡುವಾಗ ಡೈನಿಂಗ್ ಟೇಬಲ್ ಮೇಲೆ ನಿನ್ನ ಕೂದಲು ಕಂಡರೆ ನನಗೆ ವಾಕರಿಕೆ ಬರುತ್ತದೆ. ಆಮೇಲೆ ನನಗೆ ಏನು ತಿನ್ನಲು ಮನಸ್ಸಾಗುವುದಿಲ್ಲ. ಆದರೆ ನಿನಗೆ ಈ ಮಾತು ಅರ್ಥವಾಗುವುದೇ ಇಲ್ಲ. ಎಷ್ಟು ಹೇಳಿದರೂ ನೀನು ಹಳ್ಳಿಯ ಅಶಿಕ್ಷಿತಳಾಗಿಯೇ ಇರುತ್ತೀಯ. ಈ ಬಾಚಿಕೊಳ್ಳುವುದನ್ನೆಲ್ಲ ಆಮೇಲೆ ಮಾಡು. ಮೊದಲು ನನಗೆ ನೀರು ತಂದು ಕೊಡು. ನಾನು ತುಂಬ ಸುಸ್ತಾಗಿದ್ದೇನೆ. ತನ್ನ ಅತ್ತೆಯ ಮೇಲೆ ಅಧಿಕಾರ ಚಲಾಯಿಸುತ್ತಾ ಕವಿತಾ ಆಜ್ಞಾಪಿಸಿದಳು. ಸಾವಿತ್ರಿಯವರು ಬೇಗನೆ ತಮ್ಮ ಕೂದಲನ್ನು ಕಟ್ಟಿಕೊಂಡು ನೀರು ತರಲು ಹೋದರು. ಹಿಂದಿನಿಂದ ಕವಿತಾ ಮತ್ತೆ ಕಿರುಚಿದಳು. ನೋಡು, ಮೊದಲು ನಿನ್ನ ಕೈಗಳನ್ನು ಸೋಪಿನಿಂದ ಚೆನ್ನಾಗಿ ತೊಳೆದುಕೋ. ನಿನ್ನ ಆ ಕೊಳಕು ಕೈಗಳಿಂದ ನನ್ನ ನೀರಿನ ಗ್ಲಾಸ್ ಹಿಡಿಯಬೇಡ. ಸಾವಿತ್ರಿಯವರು ಬೇಗ ಬೇಗ ಕೈ ತೊಳೆದು ಸೊಸೆಗಾಗಿ ತಣ್ಣನೆಯ ನೀರು ತಂದರು. ನೀರು ಕುಡಿದ ನಂತರ ಕವಿತಾ ಹೇಳಿದಳು, ಮಾರುಕಟ್ಟೆಯಲ್ಲಿ ಶಾಪಿಂಗ್ ಮಾಡಿ ನನ್ನ ಪ್ರಾಣವೇ ಹೋದಂತಾಗಿದೆ. ಈಗ ನನ್ನಿಂದ ಅಡುಗೆ ಮಾಡಲು ಅಥವಾ ಅಡುಗೆ ಮನೆ ಯಾವುದೇ ಕೆಲಸ ಮಾಡಲು ಸಾಧ್ಯವಿಲ್ಲ. ಇವತ್ತು ಸಂಜೆ ನಾನು ನನ್ನ ಆಫೀಸ್ನ ಎಲ್ಲ ಸ್ನೇಹಿತರನ್ನು ಔತಣಕ್ಕೆ ಕರೆದಿದ್ದೇನೆ. ನಾನು ಅವರಿಗಾಗಿ ಉಡುಗೊರೆಗಳನ್ನು ತರಲು ಮಾರುಕಟ್ಟೆಗೆ ಹೋಗಿದ್ದೆ. ಈಗ ನಾನು ಅರ್ಧ ಗಂಟೆ ಮಲಗುತ್ತೇನೆ. ಆಮೇಲೆ ಎದ್ದು ಅಡುಗೆಗೆ ಏನೇನು ಮಾಡಬೇಕು ಎಂದು ಹೇಳುತ್ತೇನೆ. ನಾನು ಈ ಚೀಟಿಯಲ್ಲಿ ಕೆಲವು ಅಗತ್ಯ ಸಾಮಾನುಗಳನ್ನು ಬರೆದಿದ್ದೇನೆ. ನೀನು ಬೇಗ ರೆಡಿಯಾಗಿ ಹತ್ತಿರದ ಅಂಗಡಿಗೆ ಹೋಗಿ ಈ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಬಾ. ಸಾವಿತ್ರಿಯವರು ಮೆಲ್ಲನೆ ಹೇಳಿದರು. ಮಗಳೇ, ನಾನು ಸಾಮಾನು ತರಲು ಮಾರುಕಟ್ಟೆಗೆ ಹೋಗುವಾಗ ನನಗೆ ಸ್ವಲ್ಪ ಹೆಚ್ಚಿನ ಹಣ ಕೊಡು. ನಾನು ನನ್ನ ಕಣ್ಣಿಗೆ ಹಾಕುವ ಔಷಧಿಯನ್ನು ಕೂಡ ಕೊಂಡು ತರುತ್ತೇನೆ. ಅದು ತುಂಬ ದಿನಗಳಿಂದ ಖಾಲಿಯಾಗಿದೆ. ನನ್ನ ಹತ್ತಿರ ಹಣವಿರಲಿಲ್ಲ, ಹಾಗಾಗಿ ತರಲು ಆಗಲಿಲ್ಲ. ಕಳೆದ 2 ದಿನಗಳಿಂದ ನನ್ನ ಕಣ್ಣುಗಳಲ್ಲಿ ತುಂಬ ನೋವಾಗುತ್ತಿದೆ. ನಾನು ನಿನಗೆ ಹೇಳೋಣ ಎಂದುಕೊಳ್ಳುತ್ತಿದ್ದೆ, ಆದರೆ ಪದೇ ಪದೇ ಮರೆತು ಹೋಗುತ್ತಿದ್ದೆ. ಇವತ್ತು ಸಾಮಾನು ತರಲು ಹೋದಾಗ ನನ್ನ ಔಷಧಿಯನ್ನು ತರುತ್ತೇನೆ. ಇದನ್ನು ಕೇಳುತ್ತಿದ್ದಂತೆಯೇ ಕವಿತಾ ಕೆಂಡಾಮಂಡಲವಾದಳು. ಅತ್ತೆಯವರೇ, ನನಗೆ ನಿಮ್ಮ ಈ ಒಂದು ಅಭ್ಯಾಸ ಬಿಲ್ಕುಲ್ ಇಷ್ಟವಿಲ್ಲ. ಯಾವಾಗ ಮನೆಯ ಸಾಮಾನು ತರಲು ನಿಮಗೆ ಚೀಟಿ ಕೊಡುತ್ತೇನೋ ಆಗ ನೀವು ನಿಮ್ಮ ವಸ್ತುಗಳ ಪಟ್ಟಿ ನೀಡುತ್ತೀರಿ. ನಿಮ್ಮ ಬೇಡಿಕೆಗಳು ಎಂದಿಗೂ ಮುಗಿಯುವುದೇ ಇಲ್ಲ. ನಿಮಗೆ ಗೊತ್ತಿದೆಯೇ, ಆ ಕಣ್ಣಿನ ಔಷಧಿಗೆ 300 ರೂಪಾಯಿ ಆಗುತ್ತದೆ ಮತ್ತು ನಿಮಗೆ ಪ್ರತಿ ತಿಂಗಳು ಇಂತಹ 2 ಬಾಟಲಿಗಳು ಬೇಕಾಗುತ್ತವೆ. ಅರೆ, ಕಣ್ಣಿಗೆ ಔಷಧಿಯನ್ನು 1 ದಿನ ಬಿಟ್ಟು 1 ದಿನ ಹಾಕಿಕೊಳ್ಳಿ. ಸ್ವಲ್ಪ ಕಡಿಮೆ ಔಷಧಿ ಹಾಕಿಕೊಂಡರೆ ನಿಮ್ಮ ಕಣ್ಣುಗಳು ಉದುರಿ ಹೋಗುವುದಿಲ್ಲ. ಈಗ ವಯಸ್ಸಾಗಿದೆ. ಕಣ್ಣುಗಳಲ್ಲಿ ಸ್ವಲ್ಪ ನೋವಿರುವುದು ಸಾಮಾನ್ಯ. ಅದನ್ನು ಸಹಿಸಿಕೊಳ್ಳುವುದನ್ನು ಕಲಿಯಿರಿ. ನಿಮ್ಮಿಂದ 1 ರೂಪಾಯಿ ಸಂಪಾದನೆ ಇಲ್ಲ ಮತ್ತು ನಿಮ್ಮ ಖರ್ಚನ್ನೆಲ್ಲ ನನ್ನ ಮೇಲೆ ಹಾಕಲು ಹೊರಟಿದ್ದೀರಿ. ಈಗ ನನ್ನ ಹತ್ತಿರ ನಿಮಗೆ ಕೊಡಲು 1 ಪೈಸೆ ಕೂಡ ಇಲ್ಲ. ನಾನು ಇವತ್ತು ಮಾರುಕಟ್ಟೆಯಲ್ಲಿ 10,000 ರೂಪಾಯಿ ಖರ್ಚು ಮಾಡಿ ಬಂದಿದ್ದೇನೆ ಮತ್ತು ಈಗ ನಿಮಗೆ ಕೊಡಲು ನನ್ನ ಹತ್ತಿರ ಹಣ ಇಲ್ಲ. ಇಷ್ಟೆಲ್ಲ ಕಟುವಾದ ಮಾತುಗಳನ್ನು ಹೇಳಿ ಕವಿತಾ ತನ್ನ ಬ್ಯಾಗ್ ಎತ್ತಿಕೊಂಡು ಬೆಡ್ರೂಮ್ ಒಳಗೆ ಹೋದಳು.
ಮತ್ತು ಟೇಬಲ್ ಮೇಲೆ ಸ್ವಲ್ಪ ಹಣ ಮತ್ತು ಚೀಟಿ ಇಟ್ಟಳು. ಸೊಸೆಯ ಈ ಕಹಿ ಮಾತುಗಳನ್ನು ಕೇಳಿ ಸಾವಿತ್ರಿಯವರ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅವರು ಯೋಚಿಸಲು ಶುರು ಮಾಡಿದರು. ಇಂತಹ ದಿನ ನೋಡಲು ನಾನು ನನ್ನ ಮಗ ಮತ್ತು ಸೊಸೆಯ ಬಳಿ ಈ ದೊಡ್ಡ ನಗರಕ್ಕೆ ಬಂದಿದ್ದೇನಾ? ಇವರಿಬ್ಬರು ನನ್ನನ್ನು ಸಣ್ಣ ಪುಟ್ಟ ವಿಷಯಗಳಿಗೂ ಪರಿತಪಿಸುವಂತೆ ಮಾಡಿದ್ದಾರೆ. ನನ್ನನ್ನು ನನ್ನ ಮೊಮ್ಮಕ್ಕಳ ಕೆಲಸದವಳನ್ನಾಗಿ ಮಾಡಿಟ್ಟಿದ್ದಾರೆ. ಇಬ್ಬರೂ ಆರಾಮಾಗಿ ತಮ್ಮ ಕೆಲಸಕ್ಕೆ ಹೋಗುತ್ತಾರೆ ಮತ್ತು ನಾನು ಇಡೀ ದಿನ ಈ ಮನೆಯನ್ನು ನಿಭಾಯಿಸುತ್ತೇನೆ. ಮಕ್ಕಳನ್ನು ನೋಡಿಕೊಳ್ಳುತ್ತೇನೆ, ಅಡುಗೆ ಮನೆಯಲ್ಲಿ ದುಡಿಯುತ್ತೇನೆ. ನಿಜ ಹೇಳಬೇಕೆಂದರೆ ಇಷ್ಟೊಂದು ಕೆಲಸಗಳನ್ನು ನಾನು ನನ್ನ ಯೌವನದಲ್ಲೂ ಮಾಡಿರಲಿಲ್ಲ. ಇಂದು ಮಗ ಮತ್ತು ಸೊಸೆಯಿಂದಾಗಿ ಈ ವೃದ್ಧಾಪ್ಯದಲ್ಲಿ ಮಾಡಬೇಕಾಗಿದೆ. ಕೆಲಸ ಮಾಡಲು ನನಗೆ ಯಾವುದೇ ಅಭ್ಯಂತರವಿಲ್ಲ. ಆದರೆ ಈಗ ಈ ಮುದಿದೇಹ ಕೂಡ ಸಹಕರಿಸುತ್ತಿಲ್ಲ. ಕೆಲವೊಮ್ಮೆ ನನಗೆ ಬೆನ್ನು ನೋವು, ಮೊಣಕಾಲು ನೋವು ಬರುತ್ತದೆ. ಮಗ ಮತ್ತು ಸೊಸೆ ನನ್ನಿಂದ ಇಷ್ಟೊಂದು ಕೆಲಸ ಮಾಡಿಸುವಾಗ ಅವರು ನನ್ನ ಸಣ್ಣ ಪುಟ್ಟ ತೊಂದರೆಗಳನ್ನು ಕೂಡ ಗಮನಿಸುವುದು ಅವರ ಕರ್ತವ್ಯ. ಆದರೆ ಇಲ್ಲ, ಅವರಿಗೆ ಕೇವಲ ಕೆಲಸ ಮುಖ್ಯ. 8-10 ಜನರನ್ನು ಊಟಕ್ಕೆ ಮನೆಗೆ ಕರೆಸುತ್ತಾರೆ ಮತ್ತು ನನಗೆ ಆಜ್ಞೆ ಮಾಡುತ್ತಾರೆ. ನಾನು ಯಾವುದೋ ದೊಡ್ಡ ಹೋಟೆಲ್ನಲ್ಲಿ ಕೆಲಸ ಮಾಡುವವಳ ಹಾಗೆ. ಒಂದು ಬಾರಿಯಾದರೂ ಅಮ್ಮ, ನೀನು ಇಷ್ಟೊಂದು ಜನರ ಅಡುಗೆ ಒಬ್ಬಳೇ ಮಾಡಲು ಸಾಧ್ಯವೇ ಎಂದು ಕೇಳುವ ಸೌಜನ್ಯ ಕೂಡ ಇಲ್ಲ. ನನ್ನ ಬುದ್ಧಿಯೇ ಕೆಟ್ಟಿತ್ತು. ನಾನು ನನ್ನ ಚೆನ್ನಾಗಿದ್ದ ಹಳ್ಳಿಯ ಮನೆಯನ್ನು ಬಿಟ್ಟು ಇವರ ಬಳಿ ನಗರಕ್ಕೆ ಬಂದೆ. ಆದರೆ ನಾನೇನು ಮಾಡಲಿ? ಹಳ್ಳಿಯಲ್ಲಿ ನನ್ನ ಪತಿ ನನ್ನನ್ನು ಅರ್ಧದಲ್ಲೇ ಬಿಟ್ಟು ಸ್ವರ್ಗಕ್ಕೆ ಹೋದರು. ಪತಿ ತೀರಿಕೊಂಡ 5 ವರ್ಷಗಳವರೆಗೆ ಇವರಿಬ್ಬರು ನನ್ನನ್ನು ಒಂದು ಬಾರಿಯೂ ನಗರಕ್ಕೆ ಕರೆಯಲಿಲ್ಲ. ಆದರೆ ಯಾವಾಗ ಕವಿತಾ ತಾಯಿಯಾಗುವಳಿದ್ದಳೋ ಆಗ ಇವರು ನನ್ನನ್ನು ಮೃದುವಾದ ಮಾತುಗಳನ್ನು ಹೇಳಿ ಕರೆಸಿಕೊಂಡರು. ಅಮ್ಮ, ನೀನು ಅಜ್ಜಿಯಾಗುವವಳು. ಕವಿತಾಳಿಗೆ ಈ ಸಮಯದಲ್ಲಿ ನಿನ್ನ ಅಗತ್ಯವಿದೆ. ನೀನು ಅಲ್ಲಿ ಹಳ್ಳಿಯಲ್ಲೂ ಒಬ್ಬಳೇ ಇದ್ದೀಯಾ? ನಿನಗೂ ನಮ್ಮ ಅಗತ್ಯವಿದೆ. ಅದಕ್ಕಾಗಿ ನಮ್ಮ ಹತ್ತಿರ ಬಂದು ಬಿಡು. ನಮಗೆಲ್ಲರಿಗೂ ತುಂಬ ಸಂತೋಷವಾಗುತ್ತದೆ ಎಂದು. ಇಲ್ಲಿ ಬಂದ ನಂತರ ಕವಿತಾ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಸಾವಿತ್ರಿಯವರ ಹೆಗಲಿಗೆ ಹೊರಿಸಿದಳು. ಮೊದಲ 7 ತಿಂಗಳವರೆಗೆ ಅವಳು ಆರಾಮಾಗಿ ತನ್ನ ಆಫೀಸ್ಗೆ ಹೋಗುತ್ತಿದ್ದಳು. 7 ತಿಂಗಳು ಕಳೆದ ನಂತರ ಅವಳು ಮನೆಯ ಕೆಲಸವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟಳು. ಮೊದಲು ಅವಳು ತನ್ನ ಟಿಫಿನ್ ತಾನೇ ಪ್ಯಾಕ್ ಮಾಡಿಕೊಳ್ಳುತ್ತಿದ್ದಳು ಮತ್ತು ಹೊರಗಿನ ಸಣ್ಣ ಪುಟ್ಟ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದಳು. ಆದರೆ ಈಗ ಅವಳು ಎಲ್ಲವನ್ನು ಬಿಟ್ಟು ಬಿಟ್ಟಿದ್ದಳು. 9 ತಿಂಗಳು ಪೂರ್ಣಗೊಂಡ ಮೇಲೆ ಕವಿತಾ ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು. ಒಬ್ಬ ಮಗ ಮತ್ತು ಒಬ್ಬ ಮಗಳು. ಈ ಮಕ್ಕಳು ಬಂದ ಕೂಡಲೇ ಸಾವಿತ್ರಿಯವರ ಹೆಗಲ ಮೇಲೆ ಜವಾಬ್ದಾರಿಯ ದೊಡ್ಡ ಪರ್ವತವೇ ಬಿತ್ತು. ಪಾಪ, ಇಡೀ ದಿನ ಅಡುಗೆ ಮನೆ ಸಂಭಾಳಿಸುತ್ತಿದ್ದರು. ಮನೆಗೆ ಬರುವ ಹೋಗುವ ಅತಿಥಿಗಳನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ರಾತ್ರಿಯಿಡೀ ಎಚ್ಚರವಿದ್ದು ಆ ಪುಟ್ಟ ಮೊಮ್ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದರು. ಯಾಕೆಂದರೆ ಕವಿತಾ ರಾತ್ರಿ ಹೀಗೆ ಹೇಳಿ ಇಬ್ಬರು ಮಕ್ಕಳನ್ನು ಸಾವಿತ್ರಿಯವರಿಗೆ ನೀಡುತ್ತಿದ್ದಳು. ಅಮ್ಮ, ಇವರು ತುಂಬ ಅಳುತ್ತಿದ್ದಾರೆ. ನೀವೇ ಇವರನ್ನು ಸಂಭಾಳಿಸಿ. ನನ್ನಿಂದ ಇವರನ್ನು ಸಂಭಾಳಿಸಲು ಸಾಧ್ಯವಿಲ್ಲ. ಇವರಿಗೆ ಬಾಟಲಿ ಹಾಲು ಕುಡಿಸಿ ಮತ್ತು ಇವರ ಬಟ್ಟೆ ಬದಲಿಸಿ ಮಲಗಿಸಿಬಿಡಿ. ನನಗೆ ತುಂಬ ನಿದ್ರೆ ಬರುತ್ತಿದೆ. ಇಷ್ಟೊಂದು ಕೆಲಸಗಳ ಹೊರೆಯಿಂದ ಸಾವಿತ್ರಿಯವರು ಗಿರಗಿಟ್ಟಲೆಯಂತೆ ಇಡೀ ಮನೆಯಲ್ಲಿ ತಿರುಗುತ್ತಿದ್ದರು. ಇಡೀ 6 ತಿಂಗಳು ಮತ್ತು 1 ವರ್ಷ ಕಳೆದ ಮೇಲೆ ಸಾವಿತ್ರಿಯವರ ಆರೋಗ್ಯ ತೀರಾ ಹದಗೆಟ್ಟಿತು. ಅವರು ಹಳ್ಳಿಯಿಂದ ಬಂದಾಗ ತುಂಬ ಆರೋಗ್ಯವಂತರು ಮತ್ತು ಗಟ್ಟಿಯಾಗಿದ್ದರು. ಆಗ ಅವರಿಗೆ ಬೆನ್ನು ಅಥವಾ ಮೊಣಕಾಲು ನೋವಿನ ಯಾವುದೇ ದೂರು ಇರಲಿಲ್ಲ. ಆದರೆ ಈ ನಗರದಲ್ಲಿ ಇಷ್ಟೊಂದು ಕೆಲಸ ಮತ್ತು ಅಡುಗೆ ಮನೆಯಲ್ಲಿ ಗಂಟೆಗಟ್ಟಲೆ ನಿಂತು ಅಡುಗೆ ಮಾಡುವುದರಿಂದ ಅವರ ಮೊಣಕಾಲು ಮತ್ತು ಬೆನ್ನು ಸೋತು ಹೋದವು. ಅವರ ತೂಕ ಕೂಡ ತುಂಬ ಕಡಿಮೆಯಾಯಿತು. ಮುಖದ ಮೇಲೆ ಸುಕ್ಕುಗಳು ಕಾಣಿಸಿಕೊಂಡವು ಮತ್ತು ಕೂದಲು ಸಂಪೂರ್ಣ ಬಿಳಿಯಾಯಿತು. ಒಂದೇ ವರ್ಷ ಮಗ ಸೊಸೆಯ ಬಳಿ ಇದ್ದಿದ್ದರಿಂದ ಅವರ ವೃದ್ಧಾಪ್ಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಇಷ್ಟೊಂದು ಜವಾಬ್ದಾರಿಗಳಿಂದ ಸಾವಿತ್ರಿಯವರು ತಮ್ಮ ಸ್ವಂತ ಊಟದ ಕಡೆಗೂ ಸರಿಯಾಗಿ ಗಮನ ಹರಿಸಲು ಆಗುತ್ತಿರಲಿಲ್ಲ. ಈ ಕಾರಣದಿಂದಾಗಿ ಅವರ ದೇಹದಲ್ಲಿ ತುಂಬ ಅಶಕ್ತತೆ ಬಂದಿತ್ತು. ಒಂದು ದಿನ ಕೆಲಸ ಮಾಡುತ್ತಿರುವಾಗಲೇ ಅವರಿಗೆ ತಲೆಸುತ್ತು ಬಂದು ನೆಲದ ಮೇಲೆ ಬಿದ್ದರು. ಅವರ ಮಗ ವಿಕಾಸ್ ಅವರನ್ನು ವೈದ್ಯರಿಗೆ ತೋರಿಸಲು ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ಅಲ್ಲಿಂದ ಔಷಧಿ ತಂದು ಮನೆಗೆ ಬಂದಾಗ ವಿಕಾಸ್ ಔಷಧಿಗಳನ್ನು ನೀಡುತ್ತಾ ತನ್ನ ತಾಯಿಗೆ ಹೇಳಿದನು, ನಿನ್ನ ಬಗ್ಗೆ ಸ್ವಲ್ಪ ಗಮನ ಹರಿಸು ಮತ್ತು ಮನೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡು. ಭಗವಂತ ಮಾಡದಿರಲಿ, ಒಂದು ವೇಳೆ ನಿನ್ನ ಕೈಕಾಲು ಮುರಿದರೆ ನಮ್ಮ ಹತ್ತಿರ ನಿನ್ನ ಸೇವೆ ಮಾಡಲು ಸ್ವಲ್ಪವೂ ಸಮಯವಿಲ್ಲ. ನಾವು ನಿನ್ನ ಹಾಗೆ ಸುಮ್ಮನೆ ಕುಳಿತಿಲ್ಲ, ಬೇರೆಯವರ ಬಗ್ಗೆ ಕಾಳಜಿ ವಹಿಸಲು. ಇಲ್ಲಿ ನಗರದಲ್ಲಿ ನಿನ್ನ ಕಾಳಜಿಯನ್ನು ನೀನೇ ಮಾಡಿಕೊಳ್ಳಬೇಕು. ತನ್ನ ಸ್ವಂತ ಮಗನ ಬಾಯಿಂದ ಇಂತಹ ಕೈ ಮಾತುಗಳನ್ನು ಕೇಳಿ ಸಾವಿತ್ರಿಯವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಈಗ ಅವರಿಗೆ ಇವರಿಬ್ಬರ ಈ ಅಸಡ್ಡೆಯನ್ನು ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವರಿಗೆ ಈಗ ಎಲ್ಲವೂ ಅರ್ಥವಾಗುತ್ತಿತ್ತು. ಮಗ ಮತ್ತು ಸೊಸೆ ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮನ್ನು ಕರೆಸಿಕೊಂಡಿದ್ದಾರೆ. ಅವರು ಕೇವಲ ತಮ್ಮ ಕೆಲಸವನ್ನು ಮಾಡಿಸಿಕೊಳ್ಳುತ್ತಿದ್ದಾರೆ. ನನ್ನ ಕಾಳಜಿ ಯಾರಿಗೂ ಇಲ್ಲವೇ ಇಲ್ಲ. ಇಬ್ಬರು ಕೇವಲ ತಮ್ಮ ಕೆಲಸ ಮಾಡುವಲ್ಲಿ ನಿರತರಾಗಿದ್ದಾರೆ. ಅಂದು ಅವರಿಗೆ ನನ್ನ ಅವಶ್ಯಕತೆ ಇದ್ದಾಗ ನನ್ನನ್ನು ಕರೆಸಿಕೊಂಡರು.
ಆದರೆ ಯಾವಾಗ ನನ್ನ ಆರೋಗ್ಯ ಹದಗೆಟ್ಟಿತೋ ಆಗ ಅವರು ನನ್ನ ಸೇವೆ ಮಾಡಲು ನೇರವಾಗಿ ನಿರಾಕರಿಸಿದರು. ಅರೆ, ಒಂದು ವೇಳೆ ಈ ವಯಸ್ಸಿನಲ್ಲಿ ಮಕ್ಕಳು ತಮ್ಮ ತಂದೆ ತಾಯಿಯ ಸೇವೆ ಮಾಡದಿದ್ದರೆ ಇನ್ಯಾರು ಮಾಡುತ್ತಾರೆ? ನಾನು ಕೂಡ ಕಳೆದ 1 ವರ್ಷದಿಂದ ಸೊಸೆ ಮತ್ತು ಮೊಮ್ಮಕ್ಕಳ ಸೇವೆಯಲ್ಲಿ ನಿರತಳಾಗಿದ್ದೇನೆ. ಅಡುಗೆ ಮಾಡುತ್ತೇನೆ, ಟಿಫಿನ್ ಮಾಡುತ್ತೇನೆ, ಮನೆ ಸಂಭಾಳಿಸುತ್ತೇನೆ ಮತ್ತು ಮಕ್ಕಳನ್ನು ಬೆಳೆಸುತ್ತೇನೆ. ತನ್ನ ಮಗ ಮತ್ತು ಸೊಸೆಯ ಈ ಸ್ವಾರ್ಥವನ್ನು ನೋಡಿ ಸಾವಿತ್ರಿಯವರು ಈಗ ಮತ್ತೆ ತಮ್ಮ ಹಳ್ಳಿಗೆ ಮರಳುತ್ತೇನೆ ಎಂದು ನಿರ್ಧರಿಸಿದರು. ಇವರ ಬಳಿ ಇದ್ದದ್ದು ಸಾಕು. ಈಗ ಇಬ್ಬರು ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ್ದಾರೆ. ನನಗೆ ಇಲ್ಲಿ ಇರಲು ಇಷ್ಟವಿಲ್ಲ. ಅವರು ಯಾವಾಗ ತಮ್ಮ ಮಗ ವಿಕಾಸ್ ಬಳಿ ಹಳ್ಳಿಗೆ ಹೋಗುವ ಮಾತು ಆಡಿದರೋ ಆಗ ಮಗ ಹೇಳಿದನು, ಹಳ್ಳಿಗೆ ಹೋಗಿ ಈಗ ಏನು ಮಾಡುತ್ತೀಯಾ? ಹಳ್ಳಿಯ ಮನೆಯನ್ನು ನಾನು ಮಾರಿಬಿಟ್ಟಿದ್ದೇನೆ. ಏನು? ನೀನು ಹಳ್ಳಿಯ ಮನೆಯನ್ನು ಮಾರಿಬಿಟ್ಟೆಯಾ? ಮಗನ ಈ ಮಾತು ಕೇಳಿ ಸಾವಿತ್ರಿಯವರ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ನೀನು ಆ ಮನೆಯನ್ನು ಯಾವಾಗ ಮಾರಿದೆ ಮತ್ತು ನನಗೆ ಇದರ ಬಗ್ಗೆ ಯಾಕೆ ತಿಳಿಸಲಿಲ್ಲ? ಅರೆ, ಆ ಮನೆಯನ್ನು ಮಾರುವ ಮೊದಲು ಕನಿಷ್ಠ 1 ಬಾರಿಯಾದರೂ ನನ್ನನ್ನು ಕೇಳಬೇಕಿತ್ತು. ನೀನು ನನ್ನನ್ನು ಕೇಳುವುದು ಕೂಡ ಅಗತ್ಯ ಎಂದು ಭಾವಿಸಲಿಲ್ಲ. ಹಳ್ಳಿಯ ಮನೆ ಮಾರಾಟವಾದ ವಿಷಯ ಕೇಳಿ ಸಾವಿತ್ರಿಯವರ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ. ಕಣ್ಣೀರು ಬರದಿರಲು ಸಾಧ್ಯವೇ? ಅವರು ತಮ್ಮ ಇಡೀ ಜೀವನವನ್ನು ಅದೇ ಮನೆಯಲ್ಲಿ ಕಳೆದಿದ್ದರು. ಅದೇ ಮನೆಗೆ ಅವರು ಮದುವೆಯಾಗಿ ಬಂದಿದ್ದರು. ಆ ಮನೆಯೊಂದಿಗೆ ಅವರ ಅನೇಕ ನೆನಪುಗಳು ಬೆಸೆದುಕೊಂಡಿದ್ದವು. ಮನೆ ಮಾರಾಟವಾದ ಸುದ್ದಿ ಕೇಳಿ ಎಷ್ಟೋ ವಾರಗಳವರೆಗೆ ಸಾವಿತ್ರಿಯವರಿಗೆ ಸರಿಯಾಗಿ ನಿದ್ದೆಯೇ ಬರಲಿಲ್ಲ. ತಾನು ಈಗ ಮಗ ಮತ್ತು ಸೊಸೆಯ ಮನೆಯಲ್ಲಿ ಕೈದಿಯಾಗಿದ್ದೇನೆ ಎಂದು ಅವರಿಗೆ ಅನಿಸಿತು. ಈಗ ತಾನು ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ಹಳ್ಳಿಯ ಮನೆಯು ಮಾರಾಟವಾಗಿದೆ. ಈಗ ಅವರು ತಮ್ಮ ಇಡೀ ಜೀವನವನ್ನು ಮಗ ಮತ್ತು ಸೊಸೆಯ ಜೊತೆ ಕಳೆಯಬೇಕಾಗುತ್ತದೆ. ಇದರ ಹೊರತು ಅವರ ಮುಂದೆ ಬೇರೆ ದಾರಿಯೇ ಇರಲಿಲ್ಲ. ಆದರೆ ಸಾವಿತ್ರಿ ಅವರು ಏನು ಮಾಡಬಲ್ಲರು? ಅಂತಿಮವಾಗಿ ಅವರು ಇದನ್ನೇ ತಮ್ಮ ಹಣೆಬರಹ ಎಂದು ನಂಬಿ ಹೊಂದಾಣಿಕೆ ಮಾಡಿಕೊಂಡು ಮಗ ಮತ್ತು ಸೊಸೆಯ ಜೊತೆ ಇರತೊಡಗಿದರು. ಮೊದಲಿನಂತೆಯೇ ಅವರು ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿದ್ದರು. ಮಗ ಮತ್ತು ಸೊಸೆಗೆ ತಮ್ಮ ತಾಯಿಯ ಬಗ್ಗೆ ಕಿಂಚಿತ್ತೂ ಚಿಂತೆ ಇರಲಿಲ್ಲ. ಅವರು ಅವರ ಸಣ್ಣ ಪುಟ್ಟ ಅವಶ್ಯಕತೆಗಳ ಬಗ್ಗೆಯೂ ಗಮನ ಹರಿಸುತ್ತಿರಲಿಲ್ಲ. ಸಾವಿತ್ರಿಯವರಿಗೆ ಈ ವಿಷಯ ತುಂಬ ಬೇಸರ ತರಿಸುತ್ತಿತ್ತು. ನಾನು ಇವರಿಗಾಗಿ ಇಷ್ಟೆಲ್ಲ ಮಾಡುತ್ತೇನೆ, ಆದರೆ ಇವರಿಬ್ಬರು ನನ್ನನ್ನು ಸಣ್ಣ ಪುಟ್ಟ ವಸ್ತುಗಳಿಗಾಗಿ ಹಂಬಲಿಸುವಂತೆ ಮಾಡುತ್ತಾರೆ. ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದ ಸಾವಿತ್ರಿಯವರು ಮಗ ಮತ್ತು ಸೊಸೆಯ ಇವೇ ಮಾತುಗಳನ್ನು ಯೋಚಿಸಿ ದುಃಖಿತರಾಗುತ್ತಿದ್ದರು. ಸ್ವಲ್ಪ ಹೊತ್ತಿನಲ್ಲಿ ಕವಿತಾ ನಿದ್ದೆಯಿಂದ ಎದ್ದಾಗ ತನ್ನ ಅತ್ತೆ ಇನ್ನೂ ಅದೇ ಟೇಬಲ್ ಮೇಲೆ ಕುಳಿತಿರುವುದನ್ನು ನೋಡಿದಳು. ಹಣ ಮತ್ತು ಸಾಮಾನುಗಳ ಚೀಟಿ ಕೂಡ ಅಲ್ಲೇ ಇತ್ತು. ಅವರು ಇನ್ನೂ ಮಾರುಕಟ್ಟೆಗೆ ಹೋಗಿಲ್ಲ. ಇದನ್ನು ನೋಡಿ ಕವಿತಾ ಗಾಬರಿಯಿಂದ ಹೇಳಿದಳು, ಅರೆ ಅತ್ತೆಯವರೇ, ನೀವು ಇನ್ನೂ ಇಲ್ಲೇ ಕುಳಿತಿದ್ದೀರಾ? ನನ್ನ ಗೆಳತಿಯರು ಬರುವ ಸಮಯವಾಗುತ್ತಿದೆ. ಇನ್ನು ಕೇವಲ 3 ಗಂಟೆಗಳಲ್ಲಿ ಅವರೆಲ್ಲರೂ ಇಲ್ಲಿಗೆ ಬಂದು ಬಿಡುತ್ತಾರೆ ಮತ್ತು ನೀವು ಇನ್ನೂ ಕದಲಿಯೂ ಇಲ್ಲ. ಬೇಗ ಹೋಗಿ ಸಾಮಾನು ತೆಗೆದುಕೊಂಡು ಬನ್ನಿ. ಸಾವಿತ್ರಿಯವರು ಚೀಟಿ ಮತ್ತು ಹಣವನ್ನು ಎತ್ತಿಕೊಂಡು ಸುಮ್ಮನೆ ಮನೆಯಿಂದ ಹೊರಗೆ ಹೋದರು. ಅವರು ಹೊರಗೆ ಹೋಗಿ ಪೂರ್ತಿ 3 ಗಂಟೆಗಳು ಕಳೆದವು. ಅವರ ಮಗ ವಿಕಾಸ್ ಕೂಡ ಆಫೀಸ್ನಿಂದ ಮನೆಗೆ ಬಂದಿದ್ದನು. ಕವಿತಾ ಆತಂಕದಲ್ಲಿ ಒಳಗೆ ಹೊರಗೆ ಓಡಾಡುತ್ತಿದ್ದಳು ಮತ್ತು ತನ್ನ ಅತ್ತೆಗಾಗಿ ಕಾಯುತ್ತಾ ವಿಕಾಸ್ ಮೇಲೆ ಕೋಪ ಹೊರಹಾಕುತ್ತಿದ್ದಳು. ನೋಡಿದ್ದೀಯಾ ನಿನ್ನ ತಾಯಿಯ ಕೆಲಸ? ಸ್ವಲ್ಪ ಸಾಮಾನು ತರಲು ಕಳುಹಿಸಿದ್ದೆ. ಎಲ್ಲಿ ಹೋಗಿ ಕುಳಿತಿದ್ದಾರೋ ತಿಳಿಯದು. ಇನ್ನೂ ವಾಪಸ್ ಬಂದಿಲ್ಲ. ನನ್ನ ಎಲ್ಲ ಗೆಳತಿಯರು ಬರುವ ಸಮಯವಾಗಿದೆ. ಇನ್ನೂ ಅಡುಗೆಯೂ ಆಗಿಲ್ಲ. ಇವತ್ತು ಅವರು ಬರಲಿ, ನಾನು ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ. ನನಗೆ ಗೊತ್ತು, ಅಡುಗೆ ಮಾಡಬಾರದು ಎಂಬ ಕಾರಣಕ್ಕೆ ಬೇಕಂತಲೇ ಎಲ್ಲೋ ಹೋಗಿ ಕುಳಿತಿದ್ದಾರೆ. ವಿಕಾಸ್ ಕೂಡ ಕೋಪದಿಂದ ತನ್ನ ತಾಯಿಗೆ ಪದೇ ಪದೇ ಫೋನ್ ಮಾಡಲು ಪ್ರಯತ್ನಿಸಿದನು. ಆದರೆ ಸಾವಿತ್ರಿಯವರು ತನ್ನ ಮಗನ ಫೋನ್ ಎತ್ತಲಿಲ್ಲ. ಮಗ ಮತ್ತು ಸೊಸೆ ಇಬ್ಬರು ಕೋಪದಿಂದ ಹುಚ್ಚರಾಗುತ್ತಿದ್ದರು. ನಿಜವಾಗಿಯೂ ಕವಿತಾ, ನೀನು ಹೇಳುವುದು ಸರಿಯಾಗಿದೆ. ಇವತ್ತು ಅಮ್ಮ ಎಲ್ಲ ಮಿತಿ ಮೀರಿದ್ದಾರೆ. ಅವರು ಬರಲಿ. ಇವತ್ತು ನಾನು ಅವರಿಗೆ ಸರಿಯಾದ ಪಾಠ ಕಲಿಸುತ್ತೇನೆ. ಆಗ ಕವಿತಾ ಗಾಬರಿಯಿಂದ ವಿಕಾಸ್ಗೆ ಹೇಳಿದಳು, ವಿಕಾಸ್, ನನ್ನ ಗೆಳತಿಯರು ಬರಲು ಕೇವಲ ಅರ್ಧ ಗಂಟೆ ಬಾಕಿ ಇದೆ. ಇಷ್ಟು ಬೇಗ ನಾನು ಒಬ್ಬಳೇ ಇಷ್ಟೊಂದು ಜನರ ಅಡುಗೆ ಮಾಡಲು ಸಾಧ್ಯವಿಲ್ಲ. ನೀನು ಏನಾದರೂ ವ್ಯವಸ್ಥೆ ಮಾಡು. ಹೋಗಿ ಯಾವುದಾದ್ರೂ ಒಳ್ಳೆ ಹೋಟೆಲ್ನಿಂದ ಊಟ ಪ್ಯಾಕ್ ಮಾಡಿಸಿಕೊಂಡು ಬಾ. ಮತ್ತು ಹೌದು, ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತೆಗೆದುಕೊಂಡು ಬಾ. ಕೋಪದಿಂದ ಕೆಂಡಾಮಂಡಲವಾಗಿದ್ದ ವಿಕಾಸ್ ಬೇಗನೆ ತನ್ನ ಗಾಡಿ ತೆಗೆದು ಹೋಟೆಲ್ನಿಂದ ಊಟ ತರಲು ಹೋದನು. ಸ್ವಲ್ಪ ಸಮಯದಲ್ಲೇ ಕವಿತಾಳ ಎಲ್ಲ ಗೆಳತಿಯರು ಮನೆಗೆ ಬಂದರು. ಅವರ ಭರ್ಜರಿ ಪಾರ್ಟಿ ನಡೆಯಿತು ಮತ್ತು ರಾತ್ರಿಯಾದ ಮೇಲೆ ಅವರೆಲ್ಲರೂ ವಾಪಸ್ ಹೋದರು. ಆದರೆ ಸಾವಿತ್ರಿಯವರ ಬಗ್ಗೆ ಇನ್ನೂ ಯಾವುದೇ ಸುಳಿವಿರಲಿಲ್ಲ. ರಾತ್ರಿ 10 ಗಂಟೆಯಾದರೂ ಮಗ ಮತ್ತು ಸೊಸೆ ಒಂದು ಬಾರಿಯೂ ತನ್ನ ತಾಯಿಯನ್ನು ಹುಡುಕುವ ಪ್ರಯತ್ನ ಮಾಡಲಿಲ್ಲ. ಅಸಲಿಗೆ ಅವರು ಎಲ್ಲಿಗೆ ಹೋಗಿದ್ದಾರೆಂದು ತಿಳಿಯಲು ಪ್ರಯತ್ನಿಸಲೂ ಇಲ್ಲ. ಆರಾಮಾಗಿ ಹೊರಗಿನ ಬಾಗಿಲಿಗೆ ಬೀಗ ಹಾಕಿ ಮಗ ಮತ್ತು ಸೊಸೆ ಇಬ್ಬರು ಮಲಗಿದರು. ಇಡೀ ದಿನ ಮಾರುಕಟ್ಟೆಯಲ್ಲಿ ಶಾಪಿಂಗ್ ಮಾಡಿ ಮತ್ತು ಗೆಳತಿಯರ ಜೊತೆ ಪಾರ್ಟಿ ಮಾಡಿದ್ದರಿಂದ ಕವಿತಾ ಸುಸ್ತಾಗಿದ್ದಳು. ಅವಳಿಂದ ತನ್ನ ಪುಟ್ಟ ಮಕ್ಕಳನ್ನು ಸಂಭಾಳಿಸಲು ಸಾಧ್ಯವಾಗಲಿಲ್ಲ.
ಅವಳು ತನ್ನ ಅಳುತ್ತಿದ್ದ ಇಬ್ಬರು ಮಕ್ಕಳನ್ನು ವಿಕಾಸ್ ಕೈಗೆ ನೀಡಿ ಮಲಗಿದಳು. ವಿಕಾಸ್ ಇಡೀ ರಾತ್ರಿ ಎಚ್ಚರವಿದ್ದು ಮಕ್ಕಳನ್ನು ನೋಡಿಕೊಂಡನು. ಮಧ್ಯ ಮಧ್ಯದಲ್ಲಿ ಅವನು ಕವಿತಾಳನ್ನು ಎಬ್ಬಿಸಿದಾಗ ಅವಳು ಕಿರಿಕಿರಿಗೊಂಡು ಎದ್ದು ಮಕ್ಕಳನ್ನು ಸುಮ್ಮನಿರಿಸಲು ಪ್ರಯತ್ನಿಸುತ್ತಿದ್ದಳು. ಯಾಕೆಂದರೆ ಹುಟ್ಟಿದಾಗಿನಿಂದ ಇದುವರೆಗೆ ಅವರ ಇಬ್ಬರು ಮಕ್ಕಳನ್ನು ಸಾವಿತ್ರಿಯವರೇ ನೋಡಿಕೊಳ್ಳುತ್ತಾ ಬಂದಿದ್ದರು. ಹಾಗಾಗಿ ಅವರು ತಾಯಿಯಿಲ್ಲದೆ ಸುಮ್ಮನಾಗುತ್ತಿರಲಿಲ್ಲ. ಬೆಳಿಗ್ಗೆ 10 ಗಂಟೆಯಾದರೂ ಸಾವಿತ್ರಿಯವರು ಇನ್ನೂ ಮನೆಗೆ ವಾಪಸ್ ಬಂದಿರಲಿಲ್ಲ. ಅವರು ಇಲ್ಲದ ಕಾರಣ ಇಂದು ವಿಕಾಸ್ ಮತ್ತು ಕವಿತಾ ಇಬ್ಬರು ಆಫೀಸ್ಗೆ ಹೋಗಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ಇಡೀ ರಾತ್ರಿ ಮಕ್ಕಳನ್ನು ಸುಮ್ಮನಿರಿಸುವ ಕಾರಣದಿಂದ ಇಬ್ಬರು ಸರಿಯಾಗಿ ಮಲಗಲು ಸಾಧ್ಯವಾಗಿರಲಿಲ್ಲ. ಪ್ರತಿದಿನ ಬೆಳಿಗ್ಗೆ ಎದ್ದು ಸಾವಿತ್ರಿಯವರೇ ಇಬ್ಬರ ಟಿಫಿನ್ ಸಿದ್ಧಪಡಿಸುತ್ತಿದ್ದರು. ಅದಕ್ಕಾಗಿ ಇಬ್ಬರೂ ರಜೆ ಹಾಕಿದರು ಮತ್ತು ತಾಯಿ ಯಾವಾಗ ಬರುತ್ತಾರೋ ಮತ್ತು ಯಾವಾಗ ಅವರಿಗೆ ಸರಿಯಾಗಿ ಬೈಯಬಹುದು ಎಂದು ಕಾಯತೊಡಗಿದರು. ಕಾಯುತ್ತಾ ಕಾಯುತ್ತಾ ಸಂಜೆ 4 ಗಂಟೆಯಾಯಿತು. ಸಂಜೆ 4 ಗಂಟೆಗೆ ಸಾವಿತ್ರಿಯವರು ತಮ್ಮ ಒಬ್ಬ ಗೆಳತಿಯ ಜೊತೆ ಮನೆಗೆ ಬಂದರು. ಸಾವಿತ್ರಿ ಅವರನ್ನು ನೋಡುತ್ತಿದ್ದಂತೆಯೇ ಮಗ ಮತ್ತು ಸೊಸೆಯ ಕೋಪ ನೆತ್ತಿಗೇರಿತು ಮತ್ತು ಅವರು ಕೆಟ್ಟದಾಗಿ ಕಿರುಚುತ್ತಾ ಹೇಳಿದರು, ಈಗ ಬರುತ್ತಿದ್ದೀರಾ? ರಾತ್ರಿಯಿಡೀ ಹೇಳದೆ ಕೇಳಿದೆ ಎಲ್ಲಿಗೆ ಹೋಗಿದ್ರಿ? ನನ್ನ ಗೆಳತಿಯರು ಬರುವವರಿದ್ದಾರೆ ಮತ್ತು ಅವರಿಗಾಗಿ ತುಂಬ ಅಡುಗೆ ಮಾಡಬೇಕಿತ್ತು ಎಂಬುದು ನಿಮಗೆ ಚೆನ್ನಾಗಿ ಗೊತ್ತಿತ್ತು ತಾನೆ. ಕೆಲಸದಿಂದ ತಪ್ಪಿಸಿಕೊಳ್ಳಲು ಎಲ್ಲಿ ಹೋಗಿ ಅಡಗಿಕೊಂಡಿದ್ದೀರೋ? ಇನ್ನು ಮುಂದೆ ನೀವು ಹೀಗೆ ಮಾಡಿದರೆ ನೆನಪಿಡಿ, ಮನೆಯಿಂದ ಹೊರಗೆ ಹಾಕಿಬಿಡುತ್ತೇವೆ. ಈಗ ಸಂಭಾಳಿಸಿ ಮಕ್ಕಳನ್ನು. ನಿಮ್ಮ ಕಾರಣದಿಂದ ಇವತ್ತು ನಾವಿಬ್ಬರು ಆಫೀಸ್ಗೆ ಹೋಗಲು ಸಾಧ್ಯವಾಗಿಲ್ಲ. ಮತ್ತು ಹೌದು, ಅಡುಗೆ ಮನೆಯಲ್ಲಿ ನಿನ್ನೆಯ ಪಾತ್ರೆಗಳ ರಾಶಿ ಬಿದ್ದಿದೆ. ಬೇಗ ಆ ಪಾತ್ರೆಗಳನ್ನು ತೊಳೆದು ನಮಗೆಲ್ಲರಿಗೂ ಒಳ್ಳೆಯ ಅಡುಗೆ ಮಾಡಿ. ಮಕ್ಕಳನ್ನು ನೋಡಿಕೊಳ್ಳುವ ಗದ್ದಲದಲ್ಲಿ ನಾನು ಸರಿಯಾದ ಅಡುಗೆ ಕೂಡ ಮಾಡಲು ಸಾಧ್ಯವಾಗಿಲ್ಲ. ನಿನ್ನೆಯ ಸ್ವಲ್ಪ ಉಳಿದಿದ್ದ ಹಳಸಿದ ಅಡುಗೆಯೇ ನಾವಿಬ್ಬರು ತಿಂದಿದ್ದೇವೆ. ಆದರೆ ಸಾವಿತ್ರಿಯವರು ತಮ್ಮ ಸೊಸೆಗೆ ಕಠೋರ ಧ್ವನಿಯಲ್ಲಿ ಹೇಳಿದರು, ಯಾಕಮ್ಮ, ನಿನ್ನೆ ಹಳಸಿದ ಊಟವನ್ನೇ ಯಾಕೆ ತಿಂದೆ? ಭಗವಂತ ನಿನಗೂ 2 ಕೈಗಳನ್ನು ನೀಡಿದ್ದಾನೆ ಅಲ್ವಾ? ತಾಜಾ ಅಡುಗೆ ಮಾಡಿಕೊಂಡು ಉಣ್ಣಬೇಕಿತ್ತು. ನನ್ನ ಕೈಯಲ್ಲಿ ಅಡುಗೆ ಮನೆ ಇದ್ದಾಗ ನೀನು ಬೆಳಿಗ್ಗೆ ಮಾಡಿದ ರೊಟ್ಟಿಯನ್ನು ಸಂಜೆ ತಿನ್ನುತ್ತಿರಲಿಲ್ಲ. ಈಗ ನಿನ್ನ ಅಧಿಕಾರದಲ್ಲಿ ನೀನು ಹಳಸಿದ ಊಟ ಹೇಗೆ ತಿಂದೆ? ಮತ್ತು ಎಚ್ಚರಿಕೆ, ನಿಮ್ಮಿಬ್ಬರಲ್ಲಿ ಯಾರು ನನ್ನ ಮೇಲೆ ಕಿರುಚುವ ಧೈರ್ಯ ಮಾಡಿದರೆ? ಇಷ್ಟು ಹೇಳಿ ಅವರು ನೇರವಾಗಿ ತಮ್ಮ ಕೋಣೆಗೆ ಹೋದರು. ಅವರು ಒಂದು ಬ್ಯಾಗ್ ತೆಗೆದರು ಮತ್ತು ಅಲ್ಮೇರಾದಲ್ಲಿದ್ದ ಎಲ್ಲ ಬಟ್ಟೆಗಳನ್ನು ತಮ್ಮ ಬ್ಯಾಗ್ನಲ್ಲಿ ತುಂಬತೊಡಗಿದರು. ತನ್ನ ತಾಯಿಯ ಈ ಕಠೋರ ಮುಖ ನೋಡಿ ಮಗ ಮತ್ತು ಸೊಸೆ ಇಬ್ಬರೂ ಬೆರಗಾದರು. ಯಾವ ತಾಯಿ ನಮ್ಮ ಮಾತು ಕೇಳಿ ಸುಮ್ಮನಿರುತ್ತಿದ್ದರೋ, ಯಾರು ಏನು ಮಾತನಾಡದೆ ಮನೆಯ ಎಲ್ಲ ಕೆಲಸ ಮಾಡುತ್ತಿದ್ದಾರೋ, ಇವತ್ತು ಅವರಲ್ಲಿ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಅವರು ನಮ್ಮ ಜೊತೆ ವಾದ ಮಾಡುತ್ತಿದ್ದಾರೆ, ನಮ್ಮ ಮುಂದೆ ಎದುರು ಮಾತನಾಡುತ್ತಿದ್ದಾರೆ. ಯಾಕೆಂದರೆ ಅವರಿಗೆ ಹಳೆಯ ಗೋಳಾಡುವ ಸಾವಿತ್ರಿಯವರೇ ಇಷ್ಟವಿದ್ದರು. ಮಗ ಮತ್ತು ಸೊಸೆ ಓಡುತ್ತಾ ಸಾವಿತ್ರಿಯವರ ಕೋಣೆಗೆ ಹೋದರು. ಬ್ಯಾಗ್ನಲ್ಲಿ ಬಟ್ಟೆ ಪ್ಯಾಕ್ ಮಾಡುವುದನ್ನು ನೋಡಿ ಅವರಿಗೆ ಕೇಳಿದರು, ಈಗ ನೀನು ಏನು ಡ್ರಾಮಾ ಮಾಡುತ್ತಿದ್ದೀಯಾ? ಈ ಬಟ್ಟೆ ಕಟ್ಟಿ ಎಲ್ಲಿಗೆ ಹೋಗುವ ಸಿದ್ಧತೆ? ಏನಾದರೂ ಹೇಳುತ್ತೀಯಾ? ಸಾವಿತ್ರಿಯವರು ಹೇಳಿದರು, ಹೌದು, ಖಂಡಿತ ಹೇಳುತ್ತೇನೆ. ಯಾಕೆ ಹೇಳುವುದಿಲ್ಲ? ಸ್ವಲ್ಪ ತಾಳ್ಮೆ ಇರಲಿ ಮಗನೇ. ತನ್ನ ಬ್ಯಾಗ್ ತೆಗೆದುಕೊಂಡು ಹೊರಗೆ ತನ್ನ ಗೆಳತಿಗೆ ನೀಡುತ್ತಾ ಅವರು ಹೇಳಿದರು, ಮಗನೇ, ನಾನು ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದೇನೆ. ಇನ್ನು ನಾನು ಈ ಮನೆಯಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ. ನಾನು ಈ ಮನೆಯನ್ನು ಮತ್ತು ನಿಮ್ಮನ್ನೆಲ್ಲ ಶಾಶ್ವತವಾಗಿ ಬಿಟ್ಟು ಹತ್ತಿರದ ಮಹಿಳಾ ವಿಕಾಸ ಆಶ್ರಮಕ್ಕೆ ಹೋಗಿ ಇರುತ್ತೇನೆ. ನಾನು ಅಲ್ಲಿನ ಅಧಿಕಾರಿಗಳ ಜೊತೆ ಎಲ್ಲ ಮಾತನಾಡಿದ್ದೇನೆ ಮತ್ತು ನನ್ನೊಂದಿಗೆ ಬಂದಿದ್ದಾಳಲ್ಲ ನನ್ನ ಗೆಳತಿ, ಅವಳು ಕೂಡ ಅದೇ ಮಹಿಳಾ ವಿಕಾಸ ಆಶ್ರಮದಲ್ಲಿ ಇರುತ್ತಾಳೆ. ನಾವಿಬ್ಬರು ಸಂಜೆ ಮಂದಿರದಲ್ಲಿ ಭೇಟಿಯಾಗುತ್ತಿದ್ದೆವು. ಅಲ್ಲಿ ನಮ್ಮ ನಡುವೆ ಒಳ್ಳೆಯ ಸ್ನೇಹವಾಯಿತು. ಕಮಲಾಳನ್ನು ಕೂಡ ಅವಳ ಮಗ ಮತ್ತು ಸೊಸೆ ತುಂಬ ಕಾಡಿಸಿದ್ದರು. ಕಳೆದ 2 ವರ್ಷಗಳಿಂದ ಇವಳು ಮಹಿಳಾ ವಿಕಾಸ ಆಶ್ರಮದಲ್ಲೇ ಇರುತ್ತಾಳೆ. ಅಲ್ಲಿ ಮಹಿಳೆಯರೆಲ್ಲ ಸೇರಿ ಉಪ್ಪಿನಕಾಯಿ ಮತ್ತು ಹಪ್ಪಳ ಮಾಡುವ ಕೆಲಸ ಮಾಡುತ್ತಾರೆ. ಅಲ್ಲಿ ಉಪ್ಪಿನಕಾಯಿ ಹಪ್ಪಳದ ಕೆಲಸ ಮಾಡಿ ಇವಳು ತಿಂಗಳಿಗೆ 8 ರಿಂದ 10 ಸಾವಿರ ರೂಪಾಯಿ ಆರಾಮಾಗಿ ಸಂಪಾದಿಸುತ್ತಾಳೆ ಮತ್ತು ಸ್ವಾಭಿಮಾನದೊಂದಿಗೆ ತನ್ನ ಜೀವನ ನಡೆಸುತ್ತಿದ್ದಾಳೆ. ಕೈಯಲ್ಲಿ ತನ್ನ ಸ್ವಂತ ಸಂಪಾದನೆ ಹಣ ಇರುವುದರಿಂದ ಇವಳು ಮಗ ಸೊಸೆ ಮುಂದೆ ಕೈ ಚಾಚಬೇಕಾದ ಅವಶ್ಯಕತೆ ಇಲ್ಲ ಮತ್ತು ತನ್ನ ಸಣ್ಣ ಪುಟ್ಟ ಅವಶ್ಯಕತೆಗಳಿಗಾಗಿ ಇವಳು ಯಾರ ಮೇಲೂ ಅವಲಂಬಿತವಾಗಿರಬೇಕಾಗಿಲ್ಲ. ನಾನು ಕೂಡ ಇಂದಿನಿಂದ ಅದೇ ಮಹಿಳಾ ವಿಕಾಸ ಆಶ್ರಮದಲ್ಲೇ ಇರುತ್ತೇನೆ ಮತ್ತು ಉಪ್ಪಿನಕಾಯಿ ಹಪ್ಪಳ ಮಾಡುವ ಕೆಲಸ ಮಾಡುತ್ತೇನೆ. ಇದನ್ನು ಕೇಳುತ್ತಿದ್ದಂತೆಯೇ ವಿಕಾಸ್ ಕೋಪದಿಂದ ಹೇಳಿದನು, ಅಮ್ಮ, ನಿನ್ನ ಬುದ್ಧಿ ಕೆಟ್ಟು ಹೋಗಿದೆಯೇ? ಈ ಸೊಸೈಟಿಯಲ್ಲಿ ನನಗೆ ದೊಡ್ಡ ಹೆಸರಿದೆ ಮತ್ತು ನೀನು ಅಲ್ಲಿಗೆ ಹೋಗಿ ಉಪ್ಪಿನಕಾಯಿ ಹಪ್ಪಳ ಮಾಡುವ ಕೆಲಸ ಮಾಡುತ್ತೀಯಾ? ನೀನು ಹುಚ್ಚಿಯಾಗಿದ್ದೀಯಾ? ನೀನು ನನಗೆ ಅವಮಾನವಾಗುವಂತೆ ಮಾಡುತ್ತಿದ್ದೀಯಾ? ಹೊರಗಿನ ಜನರು ಏನು ಹೇಳುತ್ತಾರೆ? ಮಗ ಮತ್ತು ಸೊಸೆ ಇಬ್ಬರು ಒಳ್ಳೆಯ ಕೆಲಸದಲ್ಲಿದ್ದಾರೆ ಮತ್ತು ಅವನ ತಾಯಿ ಬೀದಿಯಲ್ಲಿ ಉಪ್ಪಿನಕಾಯಿ ಹಪ್ಪಳ ಮಾಡುತ್ತಾಳೆ ಎನ್ನುತ್ತಾರೆ. ಸಾವಿತ್ರಿಯವರು ತಕ್ಕ ಉತ್ತರ ನೀಡಿದರು, ಅಲ್ಲವೇ ಮಗನೇ, ನಾನು ಕಷ್ಟಪಟ್ಟು ಉಪ್ಪಿನಕಾಯಿ ಹಪ್ಪಳ ಮಾಡುವುದರಿಂದ ನಿನ್ನ ಮರ್ಯಾದೆ ಹೋಗುತ್ತದೆ.
ಆದರೆ ಇದೇ ಮನೆಯಲ್ಲಿ ನಿನ್ನ ಅನಾರೋಗ್ಯ ಪೀಡಿತ ತಾಯಿಯ ಔಷಧಿ ತರಲು ನಿನ್ನ ಹತ್ತಿರ ಹಣವಿಲ್ಲದಿದ್ದಾಗ ನಿನ್ನ ಮರ್ಯಾದೆ ಹೋಗುವುದಿಲ್ಲವೇ? ತಾಯಿಯನ್ನು ಮನೆಯ ಉಚಿತ ಕೆಲಸದವಳನ್ನಾಗಿ ಮಾಡಿಕೊಂಡಾಗ ನಿನ್ನ ಮರ್ಯಾದೆ ಹೋಗುವುದಿಲ್ಲವೇ? ತಾಯಿಯನ್ನು ಮನೆಯ ಕೂಲಿ ಆಳಾಗಿ ಮಾಡಿಟ್ಟಿದೆಯಲ್ಲ, ಅದರಿಂದ ನಿನ್ನ ಮರ್ಯಾದೆ ಹೋಗುವುದಿಲ್ಲವೇ? 10 ಜನರನ್ನು ಕರೆಸಿ ಹೋಟೆಲ್ನಂತೆ ನಿನ್ನ ತಾಯಿಯಿಂದ ಅಡುಗೆ ಮಾಡಿಸುತ್ತಿದ್ದೀಯಲ್ಲ, ಆಕೆನೊಬ್ಬ ಅಡುಗೆಯವಳನ್ನಾಗಿ ಮಾಡಿಟ್ಟಿದೆಯಲ್ಲ, ಆಗ ನಿನ್ನ ಮರ್ಯಾದೆ ಹೋಗುತ್ತಿರಲಿಲ್ಲವೇ? ಇಂದು ನಿನ್ನ ತಾಯಿ ತನ್ನ ಆತ್ಮಗೌರವಕ್ಕಾಗಿ ಕಷ್ಟಪಟ್ಟು ಏನನ್ನಾದರೂ ಮಾಡಲು ಬಯಸಿದರೆ ನಿನ್ನ ಮರ್ಯಾದೆ ಹೋಗುತ್ತಿದೆಯೇ? ಸಾಕು, ಇನ್ನೂ ಸಾಕು. ನಾನು ಎಷ್ಟು ಬೆವರನ್ನು ನಿಮಗಾಗಿ ಈ ಮನೆಯಲ್ಲಿ ಸುರಿಸಿದ್ದೇನೋ ಅದರ 10% ನಾನು ಹೊರಗೆ ಕೆಲಸ ಮಾಡಿದರೂ ನನಗೆ ಅದರ ಬದಲಿಗೆ ಹಣ ಸಿಗುತ್ತದೆ ಮತ್ತು ನಾನು ಆತ್ಮಗೌರವದೊಂದಿಗೆ ಬದುಕಬಲ್ಲೆ. ನಿಮಗಾಗಿ ಹಗಲಿರುಳು ಇಷ್ಟೆಲ್ಲ ಮಾಡಿದ ನಂತರ ಕೊನೆಗೆ ನನಗೆ ಸಿಕ್ಕಿದ್ದೇನು? ಪ್ರತಿಕ್ಷಣವೂ ಹೆದರುತ್ತಾ ಇರುವುದು, ನನ್ನ ಪುಟ್ಟ ಅವಶ್ಯಕತೆಗಳಿಗಾಗಿ ನಿಮ್ಮಿಬ್ಬರ ಮುಂದೆ ಕೈ ಚಾಚುವುದು. ನೀವಿಬ್ಬರೂ ನಿಮ್ಮ ಹವ್ಯಾಸಗಳಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತೀರಿ, ಆದರೆ ನನಗಾಗಿ 100 ರೂಪಾಯಿ ಔಷಧ ತರಲು ಕೂಡ ಹಿಂದೇಟು ಹಾಕುತ್ತೀರಿ. ಸಾವಿತ್ರಿಯವರ ಈ ಕಟುವಾದ ಮಾತುಗಳನ್ನು ಕೇಳಿದ ನಂತರ ಮಗ ಮತ್ತು ಸೊಸೆಯ ಬಳಿ ಮಾತನಾಡಲು ಒಂದೇ ಒಂದು ಪದವೂ ಉಳಿಯಲಿಲ್ಲ. ಅವರಿಬ್ಬರೂ ಸುಮ್ಮನೆ ಮೂರ್ತಿಗಳಂತೆ ಅಲ್ಲಿ ನಿಂತು ಹೋದರು. ಸಾವಿತ್ರಿಯವರು ತಮ್ಮ ಬ್ಯಾಗ್ ಎತ್ತಿಕೊಂಡು ತಮ್ಮ ಗೆಳತಿಯ ಜೊತೆ ಮಹಿಳಾ ವಿಕಾಸ ಆಶ್ರಮಕ್ಕೆ ಹೊರಟು ಹೋದರು. ಅಲ್ಲಿಗೆ ಹೋಗಿ ಅವರು ತಮ್ಮದೇ ವಯಸ್ಸಿನ ಅನೇಕ ಮಹಿಳೆಯರ ಜೊತೆ ಸೇರಿ ಉಪ್ಪಿನಕಾಯಿ ಹಪ್ಪಳ ಮಾಡುವ ಕೆಲಸ ಮಾಡತೊಡಗಿದರು. ಅವರು ಹಗಲಿನಲ್ಲಿ ಕೇವಲ 2 ರಿಂದ 3 ಗಂಟೆಗಳ ಕಾಲ ಉಪ್ಪಿನಕಾಯಿ ಹಪ್ಪಳದ ಕೆಲಸ ಮಾಡುತ್ತಿದ್ದರು. ಎಲ್ಲ ಮಹಿಳೆಯರೊಂದಿಗೆ ಹರಟೆ ಹೊಡೆಯುತ್ತಾ ನಗುತ್ತಾ ಕೆಲಸ ಮಾಡುವುದರಿಂದ ಸಮಯ ಹೇಗೆ ಕಳೆಯುತ್ತಿತ್ತು ಎನ್ನುವುದೇ ತಿಳಿಯುತ್ತಿರಲಿಲ್ಲ. ಪರಸ್ಪರ ಎಲ್ಲರೂ ಮಾತನಾಡುತ್ತಿದ್ದರು. ಜೊತೆಗೆ ಅವರಿಗೆ ಪ್ರತಿ ತಿಂಗಳು 10,000 ರೂಪಾಯಿಗಳ ಸಂಪಾದನೆಯೂ ಆಗುತ್ತಿತ್ತು. ಅದರಿಂದ ಅವರು ತಮ್ಮ ಔಷಧಿ ಮತ್ತು ತಮ್ಮ ಸಣ್ಣ ಪುಟ್ಟ ಖರ್ಚುಗಳನ್ನು ಆರಾಮಾಗಿ ನೀಗಿಸಿಕೊಳ್ಳುತ್ತಿದ್ದರು. ಈಗ ಸಾವಿತ್ರಿಯವರು ಪೂರ್ಣ ಪ್ರಮಾಣದಲ್ಲಿ ಸ್ವಾವಲಂಬಿಯಾಗಿ ಮತ್ತು ಸ್ವಾಭಿಮಾನದೊಂದಿಗೆ ತಮ್ಮ ಜೀವನ ಕಳೆಯುತ್ತಿದ್ದರು. ಇನ್ನೊಂದು ಕಡೆ ಸಾವಿತ್ರಿಯವರು ಮನೆಯಿಂದ ಹೋದ ನಂತರ ಅವರ ಮಗ ಮತ್ತು ಸೊಸೆಯ ಜೀವನದಲ್ಲಿ ಒಂದು ಭಯಾನಕ ಬಿರುಗಾಳಿ ಎದ್ದಿತು. ಯಾಕೆಂದರೆ ಸಾವಿತ್ರಿಯವರೇ ಮನೆಯ ಎಲ್ಲ ಕೆಲಸಗಳನ್ನು ನಿಭಾಯಿಸುತ್ತಿದ್ದರು. ಅವರೇ 2 ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದರು. ಆಗಷ್ಟೇ ಮಗ ಮತ್ತು ಸೊಸೆ ನೆಮ್ಮದಿಯಿಂದ ಆಫೀಸ್ಗೆ ಹೋಗಲು ಸಾಧ್ಯವಾಗುತ್ತಿತ್ತು ಮತ್ತು ರಾತ್ರಿ ನೆಮ್ಮದಿಯ ನಿದ್ದೆ ಮಾಡಲು ಸಾಧ್ಯವಾಗುತ್ತಿತ್ತು. ಆದರೆ ಸಾವಿತ್ರಿಯವರು ಮನೆಯಿಂದ ಹೋದ ಕೂಡಲೇ ಇಬ್ಬರ ನಡುವೆ ಮಕ್ಕಳನ್ನು ಸಾಕುವುದು ಮತ್ತು ಮನೆಯ ಕೆಲಸಗಳ ಬಗ್ಗೆ ಪರಸ್ಪರ ಜಗಳಗಳು ಶುರುವಾದವು. 1 ತಿಂಗಳು ಕೂಡ ಕಳೆಯುವ ಮುನ್ನವೇ ಮನೆಯ ಸ್ಥಿತಿಯನ್ನು ನೋಡಿ ಕವಿತಾಳಿಗೆ ತನ್ನ ಒಳ್ಳೆಯ ಕೆಲಸವನ್ನು ಬಿಡಬೇಕಾಯಿತು. ಯಾಕೆಂದರೆ ಪುಟ್ಟ ಮಕ್ಕಳನ್ನು ಸಂಭಾಳಿಸಲು ಮನೆಯಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕಿತ್ತು. ಕವಿತಾಳಿಗೆ ಈಗ ಆಳವಾಗಿ ಅರಿವಾಗತೊಡಗಿತು. ಮನೆಯಲ್ಲಿ ಸಾವಿತ್ರಿಯವರ ಬೆಲೆ ಏನಿತ್ತು, ಆಕೆ ಒಬ್ಬಳೇ ನಮ್ಮೆಲ್ಲರಿಗಾಗಿ ಎಷ್ಟೆಲ್ಲ ಮಾಡುತ್ತಿದ್ದಳು ಎಂದು ತಿಳಿಯಿತು. ವಿಕಾಸ್ಗೂ ಚೆನ್ನಾಗಿ ಅರ್ಥವಾಯಿತು. ಅವನ ತಾಯಿ ಮನೆಯ ಎಲ್ಲ ಜವಾಬ್ದಾರಿಗಳ ಹೊರೆಯನ್ನು ತನ್ನ ಹೆಗಲ ಮೇಲೆ ಹೊತ್ತಿದ್ದರು. ಅದರಿಂದಲೇ ನಮ್ಮ ಸಂಸಾರ ಇಷ್ಟು ಚೆನ್ನಾಗಿ ಸುಗಮವಾಗಿ ನಡೆಯುತ್ತಿತ್ತು. ತಾಯಿ ಹೋದ ನಂತರ ನಾವಿಬ್ಬರೂ ಈ ಇಡೀ ತಿಂಗಳಿನಲ್ಲಿ 1 ದಿನವೂ ಪ್ರೀತಿಯಿಂದ ಮಾತನಾಡಿಕೊಂಡಿಲ್ಲ. ಕೇವಲ ಜಗಳವೇ ನಡೆಯುತ್ತಿರುತ್ತದೆ. ಕೆಲವೊಮ್ಮೆ ಮನೆಯ ಕೆಲಸದ ಬಗ್ಗೆ ಅಥವಾ ಕೆಲವೊಮ್ಮೆ ಮಕ್ಕಳ ಅಳುವಿನ ಬಗ್ಗೆ. ಅಂತಿಮವಾಗಿ ಸೋಲೊಪ್ಪಿಕೊಂಡು ಇಬ್ಬರು ತೀರ್ಮಾನ ಮಾಡಿದರು, ಹೇಗಾದರೂ ಮಾಡಿ ಅಮ್ಮನನ್ನು ವಾಪಸ್ ಕರೆದುಕೊಂಡು ಬರೋಣ. ಅವರನ್ನು ನಮ್ಮ ಜೊತೆಯೇ ಇಟ್ಟುಕೊಳ್ಳೋಣ. ಅವರ ಇಷ್ಟದಂತೆ ಅವರನ್ನು ಇಟ್ಟುಕೊಳ್ಳೋಣ. ಅವರಲ್ಲಿ ಕೈ ಮುಗಿದು ಕ್ಷಮೆ ಕೇಳೋಣ ಮತ್ತು ಸ್ವಲ್ಪ ಅವರ ಖರ್ಚಿಗಾಗಿ ಹಣವನ್ನು ಕೂಡ ನೀಡೋಣ. ಆದರೆ ಹೇಗಾದರೂ ಮಾಡಿ ಅಮ್ಮನನ್ನು ನಮ್ಮ ಜೊತೆ ಮನೆಗೆ ವಾಪಸ್ ಕರೆದುಕೊಂಡು ಬರೋಣ ಎಂದು ಮಾತನಾಡಿಕೊಂಡರು. ಮರುದಿನವೇ ಮಗ ಮತ್ತು ಸೊಸೆ ಮಹಿಳಾ ವಿಕಾಸ ಆಶ್ರಮಕ್ಕೆ ತಲುಪಿದರು. ಅಲ್ಲಿಗೆ ಹೋಗಿ ಇಬ್ಬರು ಸಾವಿತ್ರಿಯವರಲ್ಲಿ ಅಳುತ್ತಾ ಕ್ಷಮೆ ಕೇಳಿದರು ಮತ್ತು ಅವರನ್ನು ಮನೆಗೆ ವಾಪಸ್ ಬರುವಂತೆ ವಿನಂತಿಸಿದರು. ಮೊದಲು ಸಾವಿತ್ರಿಯವರು ಅವರ ಜೊತೆ ಮನೆಗೆ ಬರಲು ನೇರವಾಗಿ ನಿರಾಕರಿಸಿದರು. ತಮ್ಮ ವೃದ್ಧಾಪ್ಯಕ್ಕೆ ಮರ್ಯಾದೆ ಇಲ್ಲದ ಮತ್ತು ತಮ್ಮ ಅಗತ್ಯಗಳ ಕಡೆ ಗಮನ ಹರಿಸದ ಮನೆಗೆ ಬರಲು ಇಷ್ಟಪಡುವುದಿಲ್ಲ ಎಂದರು. ತಾನು ಈ ಮಹಿಳಾ ವಿಕಾಸ ಆಶ್ರಮದಲ್ಲಿ ತುಂಬ ಸಂತೋಷದಿಂದ ಮತ್ತು ಸ್ವಾಭಿಮಾನದಿಂದ ಬದುಕುತ್ತಿದ್ದೇನೆ ಮತ್ತು ಈಗ ಜೀವನದ ಈ ಹಂತದಲ್ಲಿ ನಾನು ನನ್ನ ಸ್ವಾಭಿಮಾನದೊಂದಿಗೆ ಖಂಡಿತವಾಗಿಯೂ ರಾಜಿ ಮಾಡಿಕೊಳ್ಳಲಾರೆ ಎಂದರು. ವಿಕಾಸ್ ಅಂಗಲಾಚುತ್ತಾ ಹೇಳಿದನು, ಅಮ್ಮ, ನೀನು ನಮ್ಮ ಜೊತೆ ಮನೆಗೆ ಬಾ. ನಾವು ನಿನ್ನನ್ನು ನಿನ್ನ ಎಲ್ಲ ಷರತ್ತುಗಳ ಮೇಲೆಯೇ ಮನೆಯಲ್ಲಿ ಇಟ್ಟುಕೊಳ್ಳುತ್ತೇವೆ. ನಾನು ನಿನ್ನೆಯ ಮನೆಯಲ್ಲಿ 2 ಕೆಲಸದವರನ್ನು ನೇಮಿಸಿದ್ದೇನೆ. ಒಬ್ಬರು ಬಂದು ಎಲ್ಲ ಅಡುಗೆ ಮಾಡುತ್ತಾರೆ ಮತ್ತು ಇನ್ನೊಬ್ಬರು ಇಡೀ ಮನೆಯ ಸ್ವಚ್ಛತೆ ಮತ್ತು ಪಾತ್ರೆ ತೊಳೆಯುವ ಕೆಲಸ ಮಾಡುತ್ತಾರೆ. ನೀನು ಇಲ್ಲಿಂದ ಹೋದ ಮೇಲೆ ನಮಗೆ ಅರಿವಾಯಿತು, ನಿನ್ನ ಕಾರಣದಿಂದಲೇ ನಮ್ಮ ಮನೆ ಒಂದು ಮನೆಯಾಗಿತ್ತು. ಮಕ್ಕಳ ಬಗ್ಗೆ ನಾವು ಸಂಪೂರ್ಣವಾಗಿ ನಿಶ್ಚಿಂತರಾಗಿ ಇದ್ದೆವು. ನಮಗೆ ಯಾವುದೇ ಚಿಂತೆ ಇರಲಿಲ್ಲ ಮತ್ತು ಆರಾಮಾಗಿ ಇಬ್ಬರು ನಮ್ಮ ಕೆಲಸವನ್ನು ಮಾಡಿಕೊಳ್ಳುತ್ತಿದ್ದೆವು.
ಕೇವಲ ನೀನು ಮನೆಗೆ ಬಂದು ನಿನ್ನ ಮೊಮ್ಮಕ್ಕಳ ಜೊತೆ ಇರಬೇಕು. ನಿನ್ನ ಮೊಮ್ಮಕ್ಕಳಿಗೆ ತಮ್ಮ ಅಜ್ಜಿಯ ಅಗತ್ಯವಿದೆ. ಅವರಿಗೆ ನಿನ್ನ ಕಥೆಗಳು ಮತ್ತು ಅಕ್ಕರೆಯ ಅವಶ್ಯಕತೆ ಇದೆ. ಸಾವಿತ್ರಿ ಅವರು ಗಂಭೀರವಾಗಿ ಹೇಳಿದರು. ನನ್ನದು ಒಂದೇ ಒಂದು ಷರತ್ತಿದೆ. ನಾನು ಮಹಿಳಾ ವಿಕಾಸ ಆಶ್ರಮದ ಈ ಉಪ್ಪಿನಕಾಯಿ ಹಪ್ಪಳ ಮಾಡುವ ಕೆಲಸವನ್ನು ಎಂದಿಗೂ ಬಿಡುವುದಿಲ್ಲ. ಒಂದು ವೇಳೆ ನಿಮಗಿಬ್ಬರಿಗೂ ಈ ಷರತ್ತು ಒಪ್ಪಿಗೆಯಾದರೆ ಮಾತ್ರ ನನಗೆ ಹೇಳಿ. ಯಾಕೆಂದರೆ ಈಗ ನಾನು ನಿಮ್ಮಿಬ್ಬರ ಮೇಲೆ ಸಂಪೂರ್ಣವಾಗಿ ಅವಲಂಬಿತಳಾಗಿರಲು ಇಷ್ಟಪಡುವುದಿಲ್ಲ. ನನ್ನ ಕೈಯಲ್ಲಿ ನನ್ನ ಸ್ವಂತ ಸಂಪಾದನೆಯ ಹಣವಿರುತ್ತದೆ. ಅದು ನನ್ನ ವೃದ್ಧಾಪ್ಯದಲ್ಲಿ ನನಗೆ ನೆರವಾಗುತ್ತದೆ. ಮತ್ತು ಹೌದು, ನಾನು ನಿಮ್ಮ ಮನೆಯಲ್ಲಿ ಗುಡಿಸುವುದು, ಒರೆಸುವುದು ಮತ್ತು ಅಡುಗೆ ಮನೆಯ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ. ನಾನು ಕೇವಲ ನನ್ನ ಮೊಮ್ಮಕ್ಕಳ ಪ್ರೀತಿಗಾಗಿ ಮನೆಗೆ ವಾಪಸ್ ಬರುತ್ತಿದ್ದೇನೆ. ಕವಿತಾ ತಕ್ಷಣವೇ ಹೇಳಿದಳು. ಖಂಡಿತ ಸರಿ ಅತ್ತೆಯವರೇ, ನೀವು ಹೇಗೆ ಬಯಸುತ್ತೀರೋ ಹಾಗೆಯೇ ಮಾಡೋಣ. ಆದರೆ ಕೇವಲ ನಮ್ಮ ಜೊತೆ ಮನೆಗೆ ವಾಪಸ್ ಬನ್ನಿ. ಸಾವಿತ್ರಿಯವರು ತಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಮನೆಗೆ ವಾಪಸ್ ಬಂದರು. ಒಳಗಿಂದೊಳಗೆ ಅವರು ತುಂಬ ಖುಷಿಯಾಗುತ್ತಿದ್ದರು. ಯಾಕೆಂದರೆ ಇದೇ ನೆಪದಲ್ಲಿ ಅವರು ತಮ್ಮ ಅಹಂಕಾರಿ ಮಗ ಸೊಸೆಗೆ ಒಂದು ದೊಡ್ಡ ಪಾಠವನ್ನಂತೂ ಕಲಿಸಲು ಸಾಧ್ಯವಾಯಿತು. ಒಂದು ವೇಳೆ ಅವರು ಅಂದು ತಮ್ಮ ಗೆಳತಿ ಕಮಲಾಳ ಮಾತು ಕೇಳದಿದ್ದರೆ ಮತ್ತು ಈ ಹೆಜ್ಜೆ ಇಡದಿದ್ದರೆ ಬಹುಶಃ ಅವರು ತಮ್ಮ ಮಗ ಸೊಸೆಗೆ ಎಂದಿಗೂ ಈ ಪಾಠ ಕಲಿಸಲು ಸಾಧ್ಯವಾಗುತ್ತಿರಲಿಲ್ಲ. ಮತ್ತು ತಾಯಿ ಮನೆಯಲ್ಲಿ ಏನೇನು ಮಾಡುತ್ತಿದ್ದರು ಎಂದು ಇವರಿಬ್ಬರಿಗೂ ಎಂದಿಗೂ ಅರಿವಾಗುತ್ತಿರಲಿಲ್ಲ. ಸಾವಿತ್ರಿಯವರು ಮನೆಗೆ ವಾಪಸ್ ಬಂದ ನಂತರ ಮಗ ಮತ್ತು ಸೊಸೆ ಅವರೊಂದಿಗೆ ತುಂಬ ಪ್ರೀತಿ ಮತ್ತು ಗೌರವದಿಂದ ವರ್ತಿಸಿದರು. ಅವರು ಕೇಳದೆಯೇ ಅವರ ಪ್ರತಿಯೊಂದು ಸಣ್ಣ ಪುಟ್ಟ ಅಗತ್ಯಗಳ ಕಡೆ ಪೂರ್ಣ ಗಮನ ಹರಿಸಿದರು. ಮನೆಯಲ್ಲಿ ಯಾವುದೇ ಕೆಲಸವನ್ನು ಸಾವಿತ್ರಿಯವರು ಈಗ ಮಾಡುತ್ತಿರಲಿಲ್ಲ. ಅವರು ಆರಾಮಾಗಿ ತಮ್ಮ ಜೀವನ ಕಳೆಯುತ್ತಿದ್ದರು ಮತ್ತು ತಮ್ಮ ಮೊಮ್ಮಕ್ಕಳೊಂದಿಗೆ ಆಟವಾಡುತ್ತಿದ್ದರು. ನಿಜ ಹೇಳಬೇಕೆಂದರೆ ವೃದ್ಧಾಪ್ಯದಲ್ಲಿ ಇದಕ್ಕಿಂತ ಹೆಚ್ಚಿನದ್ದು ಯಾವುದೇ ತಂದೆ ತಾಯಿಗೆ ಬೇಕಾಗಿರುವುದಿಲ್ಲ. ಕೇವಲ ಸ್ವಲ್ಪ ಗೌರವ ಮತ್ತು ಅಕ್ಕಪಕ್ಕದವರ ಹಾಗೂ ಸ್ವಂತ ಜನರ ಪ್ರೀತಿ. ಸ್ನೇಹಿತರೆ, ನಿಮಗೆ ನನ್ನ ಇಂದಿನ ಕಥೆ ಹೇಗೆನಿಸಿತು? ಸಾವಿತ್ರಿಯವರ ಈ ಕಠಿಣ ನಿರ್ಧಾರ ನಿಮಗೆ ಹೇಗೆ ಅನಿಸಿತು? ಒಂದು ವೇಳೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಮತ್ತು ಪ್ಲೀಸ್ ನಮ್ಮ ಈ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.